ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಕ್ಕ ಎಂದರೆ ಅಕ್ಕ ಮಹಾದೇವಿ ತಾಯಿ ಎಂದರೆ ಎಲ್ಲರ ಮೈಮನಗಳು ರೋಮಾಂಚನಗೊಂಡು ತಲೆಬಾಗುತ್ತವೆ. ಕೈಗಳೆರಡು ತನ್ನಿಂದ ತಾನೇ ಜೋಡಿಸಿ ಶರಣಗತಿ ಭಾವ ಮೇಳೈಸುತ್ತದೆ. ಅಕ್ಕನಿಗೆ ತನ್ನ ಪತಿ ಚನ್ನಮಲ್ಲಿಕಾರ್ಜುನನನ್ನು ಸೇರುವ ಹಂಬಲ ಹುಟ್ಟಿನಿಂದಲೂ ಎಷ್ಟು ಉತ್ಕಟವಾಗಿತ್ತು. ಅಷ್ಟೇ ಸಮಾಜದ ಕಟ್ಟುಪಾಡುಗಳು ಅದರಿಂದ ಮೇಲೆ ಬಾರದೆ ಮತ್ತೆ ಮತ್ತೆ ಬಂಧಿತರಾಗುವುದನ್ನು ಕಂಡು ಅಕ್ಕ ತನ್ನ ಅನೇಕ ವಚನಗಳ ಮೂಲಕ ತಿಳಿಸುತ್ತಾಳೆ. ಹಾಗೆಯೇ ಆ ಪರಶಿವನಿಗಾಗಿ ಹಂಬಲಿಸುವುದನ್ನು ಕಾಣುತ್ತೇವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಾಲಗಾರನೊಬ್ಬ ಜಲವ ಶೋಧಿಸಿ ವಚನಗಳಲ್ಲಿ ಸಾಮಾಜಿಕ ಬದುಕನ್ನು ನಮ್ಮ ಮುಂದಿಟ್ಟು ಅದರ ಉತ್ತರ ಹೇಳುತ್ತಾಳೆ. ಮತ್ತೆ ಆ ಪರಶಿವನಿಗಾಗಿ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ ಎಂದು ತನ್ನ ಉತ್ಕಟ ಬಯಕೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಯೋಗಾಂಗ ತ್ರಿವಿಧಿಯಲ್ಲಿ ಹೇಗೆ ಲಿಂಗಾಂಗ ಸಾಮರಸ್ಯ ಪಡೆಯಬಹುದೆಂದು ಸಾರಿದರೆ, ಕೊರವಂಜಿ ಸಾಹಿತ್ಯದಲ್ಲಿ ಮನೆ ಮನೆಗೆ ಹೋಗಿ ಮಹಿಳೆಯರ ಮನಮನಕ್ಕೆ ದೇವರ ಇರುವಿಕೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ಅತ್ಯಂತ ಮಾರ್ಮಿಕವಾಗಿ ಹೃದಯಕ್ಕೆ ಮುಟ್ಟುವಂತೆ ಅತ್ಯಂತ ಸ್ವಾರಸ್ಯವಾಗಿ ನಾಟಕ ರೂಪದಲ್ಲಿ ಸತ್ಯದ ಇರುವನ್ನು ಲಿಂಗದ ನೆಲೆಯನ್ನು ಹೇಗೆ ಅರಿಯಬೇಕೆಂದು ತಿಳಿಸುತ್ತಾಳೆ. ಬನ್ನಿ ನೋಡೋಣ ಅಕ್ಕನ ಕೊರವಂಜಿ ನಾಟಕವನ್ನು. ಅದು ಎಂತಹ ಕಂಟಕವೇ ತಾಯಿ. ಭೂದೇವಿ ಮೊದಲಾಗಿ ಅಷ್ಟತತ್ವಾದೀಕರು ನಿನ್ನ ಸಾಕ್ಷಿ ಬಂಧುಗಳಮ್ಮ. ದಶಮುಖ ಪವನ ಸಂಕುಳವೇ ನಿನ್ನ ಬಳಗವಮ್ಮ. ನಿನ್ನೊಳಗಿರುವ ನಿಮ್ಮಳ ಅರಿವೇ ಇಷ್ಟ ಗುರುಗಳು ಅಮ್ಮ. ಅನ್ಯರು ಸೇರರು ನಿನ್ನವರು ನಿನಗೆ ವೈರಿಗಳಮ್ಮ. ಕಂಟಕವಾಗಿ ಕಾಡುಹರಮ್ಮ. ಅಯ್ಯಯ್ಯೋ ನೀನು ಎಂತ ಕಂಟಕದಲ್ಲಿರುವೆಯಮ್ಮ. ಅದು ಎಂತಹ ಕಂಟಕವೆಂದರೆ ಅಮ್ಮ, ಆನೆ ಕಡೆ ಇರುವೆ ಮೊದಲಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಸತ್ತು ಸತ್ತು ಹುಟ್ಟುತ್ತಿದ್ದೆಯಮ್ಮ. ಬಾರದ ಭವಂಗಳಲ್ಲಿ ಬಂದೆ ತಾಯಿ, ಉಣದ ಊಟವನ್ನು ಉಂಡೆ ತಾಯಿ, ಕೊಳ್ಳದ ಆಹಾರವನ್ನು ಕೊಂಡೆಯಮ್ಮ, ತೊಡದ ಚೋಹವನ್ನು ತೊಟ್ಟೆಯಮ್ಮ. ಇಲ್ಲಿಗೆ ಈ ಮನೆಗೆ ಬಂದೆಯಮ್ಮ. ನಿನ್ನವರು ನಿನಗೆ ಸೇರರಮ್ಮ, ಅನ್ಯರು ನಿನಗೆ ಬೈಯುವರಮ್ಮ. ಅಂಜಬೇಡವೇ ತಾಯಿ, ಅಂಜಿಕೆಯ ಬಿಡಿಸುವೆ, ಅಂಜನವ ಕುಡಿಸುವೆ. ಉಪ್ಪೆಂದು ಮಂತ್ರಿಸಿ ನಿನ್ನ ಕಳವಳವ ಕಳವೇನಮ್ಮ. ಚಿಂತೆಯ ಬಿಡಿಸೆಯಮ್ಮ, ನಿಶ್ಚಿಂತೆಯ ಮಾಡುತ್ತಾಯಿ. ನೀ ಕೇಳೇಯಮ್ಮ, ನಿನ್ನೊಡನೆ ಜನಿಸಿದ ಪಂಚಭೂತಗಳೇ ನಿನ್ನ ಹಿತ ಶತ್ರುಗಳಮ್ಮ. ಅವು ನಿನ್ನನ್ನು ಭವದತ್ತ ಕೆಡಹುವವಮ್ಮ. 6 ಹೊಗೆಗಳ ಅಬ್ಬರ ನೋಡೆ ತಾಯಿ, 7 ಮಂದಿಯ ಎಳೆದಾಟ ನೋಡೆಯಮ್ಮ. ಅಂತಃಕರಣಗಳ ಚತುರ್ಮುಖದಾಟವ ನೋಡೆ ತಾಯಿ, ದಿನಕ್ಕೆ 4 ಬಗೆಯಾಗುವೆಯಮ್ಮ. ಅಂಜುವೆ, ಅಳಕುವೆ, ಬೆದರುವೆ, ಬೈಯುವೆಯಮ್ಮ. ಒಮ್ಮೆ ಬೇಕು ಒಮ್ಮೆ ಬೇಡ ಅನ್ನುವೆಯಮ್ಮ. ಕಾಣಬಾರದ ಕನಸುಗಳ ಕಾಣುವೆಯಮ್ಮ. ಇವುಗಳ ಕಾಟ ಹಗಲು ಇರುಳು ಚಿಂತಿಸುವೆಯಮ್ಮ. ನಿನ್ನ
ಅದು ಹೇಗೆ ಲಿಂಗ ಸಾಧನೆ ಮಾಡಬೇಕಮ್ಮ? ಅದು ಹೇಗೆಂದರೆ ಅಮ್ಮ, ಆ ಗಂಡರ ಗಂಡ ಚನ್ನಮಲ್ಲಿಕಾರ್ಜುನನೇ ನಿನ್ನ ಮನದೈವವಮ್ಮ, ಕುಲದೈವವಮ್ಮ. ಅವನನ್ನು ನೀನು ದಿನನಿತ್ಯವೂ ಪೂಜಿಸೇ ತಾಯಿ. ಸಿದ್ಧ ಪದ್ಮಾಸನದಲ್ಲಿ ಕುಳ್ಳಿರೆಯಮ್ಮ. ನಾಭಿಕಮನವ ನಿಲ್ಲಿಸಿ ನಾಸಿಕಾಗ್ರದಲ್ಲಿ ಗಮಿಸಿ ನಿಲ್ಲೆಯಮ್ಮ. ರವಿ ಶಶಿಗಳಾಟವ ನೋಡೆ ತಾಯಿ. ತಾಳ ಮದ್ದಳೆಗಳ ನೀ ಬಾರಿಸೆಯಮ್ಮ. ಓಂ ನಮ ಶಿವಾಯ ಎಂಬ ಮಂತ್ರವ ನೀ ಜಪಿಸೆಯಮ್ಮ. ಅದು ಎಂತಹ ನಿಷ್ಠೆ ಎಂದರೆ ತಾಯಿ, ಅನ್ಯ ದೈವಗಳಿಗೆ ಎರಗದಿಪ್ಪುದೇ ನಿಷ್ಠೆಯಮ್ಮ. ಆಚಾರದಲ್ಲಿ ನಿಂದುದೇ ನಿಷ್ಠೆಯಮ್ಮ. ಅದು ಎಂತಹ ಲಿಂಗವೇ ತಾಯಿ? ಅದು ಎಂತಹ ಲಿಂಗವೆಂದರೆ ಅಮ್ಮ, ಗುರು ಬಸವ ತಂದೆ ಕೊಟ್ಟ ಕರದಿಷ್ಟ ಲಿಂಗವಮ್ಮ. ಕಂಡ ದೈವಂಗಳ ನರಸುತ್ತಾ ಹೋಗಬೇಡವೇ ತಾಯಿ. ಬಿನುಗು ಭಿಕಾರಿ ದೈವಂಗಳ ನೆನೆಯದಿರಮ್ಮ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲೆದ್ದು ಅದು ಕಾರಣ ಮನೆಯಲ್ಲಿಯೇ ಕುಳಿತು ಗಮ್ಮನೆ ಪೋಗಿ ಮನವ ಮಾಡಿ ಸುಮ್ಮನೆ ಸುಳಿದು ಎಡಬಲವ ಮುರಿಯದೆ ಸಂಭ್ರಮದ ಪೂಜೆಯ ನೀ ಮಾಡೇಯಮ್ಮ. ಕುಂಬಿನಿಯ ಬಾಗಿಲು ಕದವ ತೆರೆದು ಒಳ ಹೊಕ್ಕುವಂದಾಗಿ ಪರತತ್ವದಲ್ಲಿ ಉರಿ ಉಂಡ ಕರ್ಪೂರದಂತೆ ನೀಯಾಗೆಯಮ್ಮ. ಇಂತಹ ಪೂಜೆಗೆ ನಮೋ ನಮೋ ಎಂಬೇನೇ ತಾಯಿ. ಅದು ಎಂತಹ ಶೇಷವೇ ತಾಯಿ? ಅದು ಎಂತಹ ಕುಂಡಲಿನಿ ಸರ್ಪವೇ ಅಮ್ಮ? ಈಳೇರು ಲೋಕವೆಲ್ಲ ಕಚ್ಚಿ ಹಿಡಿದುಕೊಂಡೈತೆ ತಾಯಿ. ಪ್ರಳಯ ಕಾಲನೆಂಬ ಕಾಳೋಗರನೆಯಮ್ಮ. ಈತನುವೆಂಬ ಹುತ್ತದಲ್ಲಿ ತಾವು ಮಾಡಿಕೊಂಡಿದೆ ತಾಯಿ. ಆ ಹುತ್ತಕ್ಕೆ 9 ದ್ವಾರ ನೋಡೆಯಮ್ಮ. ಅದು 5 ಮುಖದ ಅಜ್ಞಾನ ಸರ್ಪವಮ್ಮ. ಪೂರ್ವಕ್ಕೊಂದು ಮುಖ, ಪಶ್ಚಿಮಕ್ಕೊಂದು ಮುಖ, ಉತ್ತರಕ್ಕೊಂದು ಮುಖ, ದಕ್ಷಿಣಕ್ಕೊಂದು ಮುಖ, ಅಧೋದ್ವಾರಕ್ಕೊಂದೊಂದು ಮುಖ ಮಾಡಿದೆ ತಾಯಿ. ಅದರ ಪಂಚವರ್ಣಗಳಿಂದ ಕೂಡಿದ ನಂಜಿನಿಂದ ನೀನು ಈ ಭವಕ್ಕೆ ಈಡಾದೆಯಮ್ಮ. ಆ ಶೇಷನ ಊರ್ಧ್ವಕ್ಕೇರಿಸುವ ಪರ್ಯಂತಮ್ಮ. ಆ ಶೇಷನ ಊರ್ಧ್ವಕ್ಕೇರಿಸುವ ಪರ್ಯಂತೆಂದರಮ್ಮ. ಆಧಾರವಂಬಲಿದು ಅಧೋಮುಖದ ಕುಂಡಲಿಯ ಊರ್ಧ್ವಮುಖಕ್ಕೆ ತಿರುಹಿ ಅಡಿಯಿಂದ ಮುಡಿಗೆ ಒತ್ತಿಯತ್ತೇಯಮ್ಮ. ಹುತ್ತದ 9 ದ್ವಾರವ ಮುಚ್ಚಿ ಮೂಲಾಗ್ನಿಪುಟವ ಮಾಡೇಯಮ್ಮ. ಕಂಠ ಝೇಂಕಾರ ಸಪ್ತಸ್ವರಹದಿಂದ ತಿರುಹೇಯಮ್ಮ. ಆ ನಾದವನ್ನು ಕೇಳುತ್ತಾ ಅದು ನಾಭಿಮಂಡಲದಿಂದೆದ್ದು ಉಸಿರ ಉನ್ಮನಿಗೇರಿ ಅಲ್ಲಿ ಆಡುತ್ತಾ ಹಾಡುತ್ತಾ ಒಂದೇ ನಾಳದಲ್ಲಿ ಗಮಿಸುವುದೇಯಮ್ಮ. ಆ ಕೊಳೆದ ಕಪ್ಪೆ ಸರ್ಪನ ನುಂಗುವುದೇಯಮ್ಮ. ಅದರ ತಲೆಯಲ್ಲಿರುವ ರತ್ನವ ಸೆಳೆದುಕೊಳ್ಳೇಯಮ್ಮ. ಬೆಳಕು ನವನಾಳಕ್ಕೆ ಒಂದೇಯಾಗಿರುವುದಮ್ಮ. ಅಲ್ಲಿಯ ಕುಂಬಿನಿಯ ಅಮೃತವನುಂಡು ಆ ಪರಮೇಶ್ವರನಲ್ಲಿ ಪರಮ ಸುಖಿಯಾಗೆಯಮ್ಮ. ಪರಮನ ಸೇರುವ ಪರಿ ನೋಡೇಯಮ್ಮ. ಅಯ್ಯಯ್ಯೋ, ನನಗಿನ್ನೂ ಸಮಯವಾಯಿತೇ ತಾಯಿ. ನಾನಿನ್ನೂ ಹೋಗಿ ಬರುವೇನಮ್ಮ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ಎನಗಾಗಿ ಕಾಯುತ್ತಿರುವನೇ ತಾಯಿ. ತಾತಾರೆ ನನ್ನ ಕಾಣಿಕೆಯ ಪಂಚಭಕ್ಷ ಸಿರಿಧಾನ್ಯವನ್ನು. ಮನಸ್ಸಿನ ಕನಸಿನ ತೋರಿಕೆಯಲ್ಲವ ಕಂಡಂತೆ ಹೇಳಿದೆ. ನನಗಿದು ಅಚ್ಚರಿಯೇ ತಾಯಿ. ನಿನ್ನ ನೆಲ ಸ್ಥಳ ಯಾವುದೇ ತಾಯಿ? ಕಲ್ಯಾಣಪುರವೆನ್ನ ತವರೂರೆಯಮ್ಮ. ಅಪ್ಪ ಬಸವಣ್ಣಯನ್ನ ಹೆತ್ತ ತಂದೆ, ಅವ್ವ ನೀಲಾಂಬಿಕೆಯನ್ನ ಹೆತ್ತವ್ವ. ಉಳಿದ ಬಸವಾದಿ ಪ್ರಮತರು ಎನ್ನ ಒಡ ಹುಟ್ಟಿದವರು ತಾಯಿ. ಅಲ್ಲಯ್ಯ ಎನ್ನ ಹಿರಿಯ ಅಣ್ಣಯ್ಯ ಜರಿದು ಚಂಕಿಸಿ ಎನ್ನ ಪ್ರಶ್ನೆಯ ಮಾಡುವನಮ್ಮ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನಿರುವಾಗಲೂ ನಿನ್ನ ಗಂಡನಾರು ಎಂದು ಪ್ರಶ್ನೆಯ ಮಾಡುವನಮ್ಮ. ಆ ಗಂಡರ ಗಂಡ ಚನ್ನಮಲ್ಲಿಕಾರ್ಜುನನೇ ಎನಗೆಯೂ ಗಂಡ, ನಿನಗೆಯೂ ಗಂಡ. ಈ ಜಗಕ್ಕೆಲ್ಲ ಗಂಡ ನೋಡೆ ತಾಯಿ. ಜಗದ ಗಂಡರನ್ನೆಲ್ಲ ಒಲೆಯೊಳಗಿಕ್ಕೆಯಮ್ಮ. ಅವನನ್ನೇ ಹಂಬಲಿಸು, ಆರಾಧಿಸು. ಈ ಭವಬಂಧನದ ಪಾಶವ ಕಿತ್ತೊಗೆದು ನಿತ್ಯ ಸುಖಿಯಾಗೆಯಮ್ಮ. ನಾನಿನ್ನು ಹೋಗಿ ಬರುವೆನು ತಾಯಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಕಾಮಿತ ಫಲವ ಕೊಡು ಕಂಡ, ಕಾಮಿತ ಫಲವ ಕೊಡು ಕಂಡ. ಎನ್ನ ರುದ್ಧಾಮದಳು ನಿಂದು ಮೇರೆ ಕಂಡ. ಮೊದಲು ಮಾಡುವೆ ನಾನು ಸದಮಾಲ ಗುರುವಿನ ಚದುರಾಮತಿಗಳನ್ನು ಬಲಗೊಂಡು, ಚದುರಾಮತಿಗಳನ್ನು ಬಲಗೊಂಡು ತತ್ವದ ಪದಗಳ ನಾತು
ಭೇದ ಭಾವವನರಿಬಡೆ ಆವಾವ ಮುಖದೋಳಿರುತ್ತಿರುವುದು ಆವಾವ ಮುಖದೋಳಿರುತ್ತಿರುವುದು ಎನ್ನಯ ಭಾವಕ್ಕೆ ಬಂದು ದೊರೆವೇನು ಶರಣರ ನೆಲೆಗಳನ್ನು ಅರಿವಳೆ ಅಗಣಿತವು ಹರಿಯಜ ಸುರರಿಗಳವಲ್ಲ ಹರಿಯಜ ಸುರರಿಗಳವಲ್ಲವೆಂದೆನಲು ಬರೆದೇನು ಅವರ ಕೃಪೆಯಿಂದ ಎಲ್ಲ ದೇವರ ದೇವ ವಲ್ಲಭನೇ ಗುರುಚನ್ನ ಮಲ್ಲಿಕಾರ್ಜುನನೇ ಮನದೊಳಗೆ ಮಲ್ಲಿಕಾರ್ಜುನನೇ ಮನದೊಳಗೆ ಇರುಕಂಡ ಬಲ್ಲಂತೆ ನಿಮ್ಮ ಸ್ತುತಿಸುವೇನು ಬಲ್ಲಂತೆ ನಿಮ್ಮ ಸ್ತುತಿಸುವೇನು ಶರಣು ಶರಣಾರ್ಥಿ. ಎಲ್ಲ ಶರಣ ಬಂಧುಗಳೇ, ನಮ್ಮ ಸ್ನೇಹನ ನೇಹ ಹಾಂ ನಿಮ್ಮಿಬ್ಬರದು ನೇಹ ಜರ ಮುಂದಕ್ಕೆ ಬಾ. ಇದನ್ನು ಕೆಸೆಟ್ ಮಾಡಿಲ್ಲ, ರೆಕಾರ್ಡ್ ಮಾಡಿಲ್ಲ. ಆಕಿನ ಮುಖೋದಷ್ಟು ನಿರರ್ಗಳವಾಗಿ ಆಕೆ ಬಹುತೇಕ ಇದೊಂದು 10-20 ಪುಟದ ಮೇಲೆ ಅದದು ಸಾಹಿತ್ಯ. ಅಷ್ಟು ಎಲ್ಲ ಆಕಿನ ನಾಲಿಗೆ ತುದಿ ಮೇಲೆ ತೈ 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 ಅಂತ ಕುಣಿತಿದ್ದು, ತಕತೈ ಅಂತ ಕುಣಿತಿದ್ದು. ಅಂಥ ತತ್ವ ಆಕಿನ ನೆನಪಿನ ಶಕ್ತಿ ನಿರರ್ಗಳವಾಗಿ ಮತ್ತು ಮಗ್ಗನತೆಯಾಗಿ ಪಾತ್ರ ಮಾಡೋರು ಆರ್ಟಿಫಿಷಿಯಲಿ ಪಾತ್ರ ಬೇರೆ, ಆದರೆ ಅವ್ರು ಹೆಂಗೆ ಮಾಡ್ತಾರಂದ್ರೆ ಆ ಪಾತ್ರದಾಗ ಅವ್ರು ಮುಳುಗಿರ್ತಾರೆ. ಆಕೆ ಅಕ್ಕ ಮಹಾದೇವಿಯಾಗಂದ್ರೆ ಅಕ್ಕ ಮಹಾದೇವಿನೇ ನಾನು ಅನ್ನುವಂಗೆ ಭಾವದಿಂದ ಆಕೆ ಮಾಡಿದಳು. ಸಿದ್ದರಾಮನ ನಾಟಕದಾಗೂ ಈಕಿನೇ ಮೇನ್ ಪಾತ್ರದ, ಸಿದ್ದರಾಮನ ಪಾತ್ರ ಬಾಲ ಸಿದ್ದರಾಮ ಈಕಿನೇ ಆಗ್ತಾಳೆ. ಅವಾಗೂ ಆಕೆ ಮಲ್ಲಯ್ಯ ಅನ್ನುವಂಗೆ ಕಣ್ಣಾಗ ನೀರು ಬರ್ತಿದ್ದು. ನಾನೇ ಮುಂದೆ ಕುಂತು ನೋಡಿದ್ದೆ, ನಾನು ನಿಜವಾಗಿ ನೀರು ಬರ್ತಿದ್ದು. ಅಷ್ಟೊಂದು ಮಗ್ನತೆಯಿಂದ ಮಾಡಿದಾಳೆ. ಅದಕ್ಕೆ ಆಕೆಗೆ ಮತ್ತೊಮ್ಮೆ ನೀವು ಜೋರು ಚಪ್ಪಾಳೆ ಹೊಡೆದ್ರೆ ಸಾಕು. ಜಯ ಮಂಗಲ ಗುರುವೇ ಶುಭ ಮಂಗಲ ಪ್ರಭುವೇ ಮಹಾಮಂಗಲ ಶಿವನೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ನೀನೇ ಶಿವನಾಗಿ ಬಂದೆ ಈ ಧರೆಗೆ ಶಿವಭಕ್ತರ ಹೃದಯವನ್ನು ಬೆಳಗಿದ ಬೆಳಗ್ಗೆ ನೀನೇ ಶಿವನಾಗಿ ಬಂದೆ ಈ ಧರೆಗೆ ಶಿವಭಕ್ತ ಹೃದಯವನ್ನು ಬೆಳಗಿದ ಬೆಳಗ್ಗೆ ಅನುಭಾವದಡಿಗೆಯನ್ನು ಉಣಿಸಿದೆ ಎಲ್ಲರಿಗೆ ಅನುಭಾವದಡಿಗೆಯನ್ನು ಉಣಿಸಿದೆ ಎಲ್ಲರಿಗೆ ಕಲ್ಲು ಹೃದಯದಲ್ಲಿ ಪ್ರೇಮ ಭರಿಸಿದೆ ಕಲ್ಲು ಹೃದಯದಲ್ಲಿ ಪ್ರೇಮ ಭರಿಸಿದೆ ಜಯ ಮಂಗಲ ಗುರುವೇ ಶುಭ ಮಂಗಲ ಪ್ರಭುವೇ ಮಹಾಮಂಗಲ ಶಿವನೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ಬಸವಣ್ಣನ ಭಕ್ತಿಗೆ ನೀನೊಲಿದು ಬಂದೆ ಚನ್ನ ಬಸವನ ಜ್ಞಾನ ನೀ ನೋಡಿ ನಿಂದೆ ಬಸವಣ್ಣನ ಭಕ್ತಿಗೆ ನೀನೊಲಿದು ಬಂದೆ ಚನ್ನ ಬಸವನ ಜ್ಞಾನ ನೀ ನೋಡಿ ನಿಂದೆ ಮಡಿವಾಳ ಮಾಚಯ್ಯನ ನೀನಪ್ಪಿಕೊಂಡೆ ಮಡಿವಾಳ ಮಾಚಯ್ಯನ ನೀನಪ್ಪಿಕೊಂಡೆ ಕಿನ್ನರಿ ಬ್ರಹ್ಮಣ್ಯನ ನೀ ಮೆಚ್ಚಿಕೊಂಡೆ ಕಿನ್ನರಿ ಬ್ರಹ್ಮಯ್ಯನ ನೀ ಮೆಚ್ಚಿಕೊಂಡೆ ಜಯ ಮಂಗಲ ಗುರುವೇ ಶುಭ ಮಂಗಲ ಪ್ರಭುವೇ ಮಹಾಮಂಗಲ ಶಿವನೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ ಐದಕ್ಕಿ ಮಾರಯ್ಯನ ನೀನೆಚ್ಚರಗೊಳಿಸಿದೆ ಅಂಬಿಗರ ಚೌಡಯ್ಯನ ಕಂಡು ನೀ ಅಹುದೆಂದೆ ಐದಕ್ಕಿ ಮಾರಯ್ಯನ ನೀನೆಚ್ಚರಗೊಳಿಸಿದೆ ಅಂಬಿಗರ ಚೌಡಯ್ಯನ ಕಂಡು ನೀ ಅಹುದೆಂದೆ ಮುಖವನ್ನು
ಪರಿಹರಿಸಿದೆ, ಮುಕ್ತಾಯಕ್ಕನ ದುಃಖವನ್ನು ಪರಿಹರಿಸಿದೆ, ಗೋರಾಕ್ಷನ ಗರ್ವವನ್ನು ನೀ ಮುರಿದು ಸಲಹಿದೆ, ಗೋರಾಕ್ಷನ ಗರ್ವವನ್ನು ನೀ ಮುರಿದು ಸಲಹಿದೆ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ. ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ, ಮಹಾದೇವ ಮಹಾದೇವ. ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ, ಮಹಾದೇವಿ ಅಕ್ಕನಿಗೆ ಒಲಿದ ಅಧ್ಯಾತ್ಮ ವೀರ. ಸಿದ್ದರಾಮಯ್ಯನ ತಿದ್ದಿ ಸಲಹಿದೆ ನೀನು, ಸಿದ್ದರಾಮಯ್ಯನ ತಿದ್ದಿ ಸಲಹಿದೆ ನೀನು. ಸಕಲ ಶರಣ ಶರಣಿಯರ ಹೃದಯ ಜಂಗಮ, ಸಕಲ ಶರಣ ಶರಣಿಯರ ಹೃದಯ ಜಂಗಮ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಅಲ್ಲಮ ಪ್ರಭುವೇ, ಅಲ್ಲಮ ಪ್ರಭುವೇ.